ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ರಾಜ್ಯಶಾಸ್ತ್ರ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತಹ ಅಧ್ಯಾಯವನ್ನು ನಾವು ಪಠ್ಯಕ್ರಮದಲ್ಲಿ ಕಾಣ್ತೇವೆ. ಈ ಅಧ್ಯಾಯದಲ್ಲಿ ನಾವು ಅನೇಕ ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತೇವೆ. ಅದರಲ್ಲಿ ಪ್ರಮುಖವಾದಂತಹ ಅಂಶಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂತಹ ಘಟಕ ಅಂತ ಹೇಳಿದ್ರೆ ಚುನಾವಣೆಗಳು, ಅರ್ಥ ಮತ್ತು ಮಹತ್ವ ಎನ್ನುವಂತಹ ಒಂದು ಘಟಕ. ಎರಡನೇದಾಗಿರ್ತಕ್ಕಂಥದ್ದು ಚುನಾವಣೆಯ ವಿಧಗಳು ಅನ್ನುವಂಥದ್ದು. ಮೂರನೇದಾಗಿ ಭಾರತದ ಚುನಾವಣಾ ಆಯೋಗ. ನಾಲ್ಕನೇದಾಗಿರ್ತಕ್ಕಂಥದ್ದು ಚುನಾವಣಾ ಸುಧಾರಣೆಗಳು. ನಂತರದಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿ ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಗಳು ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕುರಿತು ಈ 2ನೇ ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಪ್ರಥಮವಾಗಿ ಈ 2ನೇ ಅಧ್ಯಾಯದ ಮೊದಲನೇ ಘಟಕ ಯಾವುದು ಅಂತ ಹೇಳಿದ್ರೆ ಚುನಾವಣೆಯ ಅರ್ಥ ಮತ್ತು ಮಹತ್ವಗಳ ಬಗ್ಗೆ ನಾವು ತಿಳಿಬೇಕಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅನಿವಾರ್ಯ ಮತ್ತು ಅವಶ್ಯಕ ಅನ್ನುವಂತಹ ಅಂಶವನ್ನ ನಾವು ಗಮನಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿದ್ದಾರೆ ಎನ್ನುವಂತಹ ಅಂಶ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳು ತಮಗೆ ಬೇಕಾದಂತಹ ಸರ್ಕಾರಗಳನ್ನ ತಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಪಡೆದಿರುತ್ತಾರೆ. ಹಾಗಾಗಿ ಇಲ್ಲಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಗಳ ಅವಧಿಗೆ ತಮ್ಮನ್ನಾಳುವಂತಹ ಸರ್ಕಾರಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅಂತಿಮ ಅಧಿಕಾರ ಮತ್ತು ಅವಕಾಶ ಯಾರಿಗೆ ಇರ್ತದೆ ಅಂತ ಹೇಳಿದ್ರೆ ಆ ರಾಷ್ಟ್ರದ ಪ್ರಜೆಗಳಿಗೆ ಇರುತ್ತದೆ. ಹಾಗಾಗಿ ಸಂವಿಧಾನಾತ್ಮಕವಾಗಿ ದತ್ತವಾದಂತಹ ರಾಜಕೀಯ ಹಕ್ಕನ್ನ ಅಂದ್ರೆ ಮತದಾನದ ಹಕ್ಕನ್ನ ಚಲಾಯಿಸುವುದರ ಮೂಲಕ ಪ್ರಜೆಗಳು ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಂಡು ಆ ಪ್ರತಿನಿಧಿಗಳ ಮೂಲಕ ಸರ್ಕಾರವನ್ನ ರಚಿಸಿ ಆಡಳಿತವನ್ನ ನಡೆಸಿಕೊಳ್ಳುತ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ತಮಗೆ ಬೇಕಾದಂತಹ ಸರ್ಕಾರಗಳನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನ ಹೊಂದಿದ್ದಾರೆ. ಹಾಗೆ ಪ್ರಜಾಪ್ರಭುತ್ವದಲ್ಲಿ ಬಹುಮುಖ ಪಾತ್ರವನ್ನ ವಹಿಸುವಂತಹ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ಸಹ ನಿರ್ಧರಿಸುವಂತಹ ಅಧಿಕಾರ ಯಾರಿಗೆ ಇರುತ್ತದೆ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಇರುತ್ತದೆ. ಹೀಗಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ ಅಂತ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಸರ್ವಾಧಿಕಾರವಾದರೆ ಅಥವಾ ನಿರಂಕುಶ ಪ್ರಭುತ್ವವಾದರೆ ಅಧಿಕಾರದ ಬದಲಾವಣೆ ಅಂತಕ್ಕಂಥದ್ದು ಕ್ರಾಂತಿಯ ಮೂಲಕ ಅಥವಾ ವಂಶ ಪಾರಂಪರ್ಯವಾಗಿ ಬದಲಾವಣೆಯನ್ನು ಹೊಂದುವಂತಹ ಒಂದು ಅಂಶವನ್ನು ನಾವು ನೋಡುತ್ತೇವೆ. ಪ್ರಬಲವಾಗಿರ್ತಕ್ಕಂತಹ ಸರ್ವಾಧಿಕಾರಿ ಅಥವಾ ನಿರಂಕುಶ ಪ್ರಭು ತಾನು ಎಲ್ಲಿಯವರೆಗೆ ಶಕ್ತಿಯನ್ನ ಹೊಂದಿರುತ್ತಾನೋ, ಜನರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಅಲ್ಲಿಯವರೆಗೂ ಸಹ ಅಧಿಕಾರದಲ್ಲಿ ಮುಂದುವರಿಯುತ್ತಾನೆ. ಅವನ ನಂತರ ಪ್ರಬಲನಾಗಿರ್ತಕ್ಕಂತಹ ಮತ್ಯಾವುದೋ ಒಬ್ಬ ವ್ಯಕ್ತಿ ಅಥವಾ ವಂಶ ಪರಂಪರೆಯಾಗಿ ರಾಜಪ್ರಭುತ್ವದಲ್ಲಿ ಅವನ ನಂತರ ಅವನ ವಂಶದವರು ರಾಜ್ಯದ ಅಧಿಕಾರವನ್ನ ಗಳಿಸಿಕೊಳ್ಳುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂವಿಧಾನ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತದೆ. ನಾವು ಉದಾಹರಣೆಯಾಗಿ ಭಾರತವನ್ನು ತೆಗೆದುಕೊಂಡು ನೋಡೋದಾದ್ರೆ ನಮ್ಮ ಸಂವಿಧಾನದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಅಧಿಕಾರ ಬದಲಾವಣೆ ಅಂತಕ್ಕಂಥದ್ದು ಶಾಂತಿಯುತವಾಗಿ ನಡೆಯುತ್ತದೆ ಅಂತಕ್ಕಂಥದ್ದು. ಭಾರತದಲ್ಲಿ ಸರ್ಕಾರದ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಹೇಳಿದ್ರೆ 5 ವರ್ಷ.
ಈ 5 ವರ್ಷ ಮುಗಿಸಿದಂತಹ ಸರ್ಕಾರ ತನ್ನ ಅಧಿಕಾರವನ್ನು ಕಳ್ಕೊಳ್ತದೆ. ಮತ್ತೆ ಚುನಾವಣೆಗಳ ಮೂಲಕ ಪ್ರಜೆಗಳು ಮತ್ತೊಂದು ಸರ್ಕಾರವನ್ನ ಶಾಂತಿಯುತವಾದಂತಹ ಚುನಾವಣೆಯ ಮೂಲಕ, ಪ್ರಕ್ರಿಯೆಯ ಮೂಲಕ ಮತ್ತೊಂದು ಸರ್ಕಾರವನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳನ್ನ ಆಯ್ಕೆ ಮಾಡುವಂತಹ ಅಂತಿಮ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಪ್ರಜೆಗಳಿಗೆ. ಸೊ ಹಾಗಾಗಿ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಪ್ರಜೆಗಳು ತಮ್ಮ ರಾಜಕೀಯ ಅಧಿಕಾರವನ್ನ ಅಂತ ಹೇಳಿದ್ರೆ ಮತದಾನದ ಹಕ್ಕನ್ನ ಚಲಾಯಿಸುವುದರ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ಪ್ರತಿನಿಧಿಗಳು ಸರ್ಕಾರವನ್ನ ರಚನೆಯನ್ನು ಮಾಡಿ ನಿರ್ದಿಷ್ಟ ಅವಧಿಗೆ ಜನಸೇವೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಅಧಿಕಾರ ಯಾರು ಅಂತ ಹೇಳಿದ್ರೆ ಪ್ರಜೆಗಳಲ್ಲಿಯೇ ಆ ಅಧಿಕಾರ ಇದೆ ಎನ್ನುವಂತಹ ಅಂಶವನ್ನ ನಾವು ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಈ ಪ್ರಜಾಪ್ರಭುತ್ವದ ಚುನಾವಣೆಯ ಮಹತ್ವವನ್ನ ವಿವರಿಸ್ತಾ ಎಚ್.ಎನ್. ಕುಂಜ್ರು ಅಂತಕ್ಕಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಚುನಾವಣೆಗಳು ಪ್ರಾಮಾಣಿಕವಾಗಿಲ್ಲದಿದ್ದರೆ ಅಂತಹ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ ವಿಷವಾಗಿ ಪರಿಗಣಿಸುತ್ತವೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನ ವಹಿಸುತ್ತವೆ. ಕುಂಜ್ರು ಅವರ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಯಲಿಲ್ಲ ಅಂತ ಹೇಳಿದ್ರೆ ಇವೇ ಚುನಾವಣೆಗಳೇ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುತ್ತವೆ ಅಥವಾ ವಿಷವಾಗುತ್ತದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ ಈ ಚುನಾವಣೆಯ ಮಹತ್ವವನ್ನ ಅವರು ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಅಂದ್ರೆ ಒಟ್ಟಾರೆ ಅರ್ಥ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನ ವಹಿಸುತ್ತವೆ ಅಂತಕ್ಕಂಥದ್ದು. ಆ ಚುನಾವಣೆಯಲ್ಲಿ ಪ್ರಜೆಗಳ ಪಾತ್ರ ಅಂತಕ್ಕಂಥದ್ದು ಸಹ ಬಹಳಷ್ಟು ಮುಖ್ಯವಾಗಿರ್ತದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಹಾಗೆಯೇ ಈ ಚುನಾವಣೆಯ ಮಹತ್ವವನ್ನ ತಿಳಿಸಿ ಒಬ್ಬ ಬುದ್ಧಿಜೀವಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾನೆ. ಅದು ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಬ್ಯಾಲೆಟ್ಗಿಂತಲೂ ಸಹ ಬುಲೆಟ್ಗಿಂತಲೂ ಸಹ ಬ್ಯಾಲೆಟ್ ಹೆಚ್ಚು ಪ್ರಭುತ್ವವಾಗಿರುತ್ತದೆ ಅಥವಾ ಹೆಚ್ಚು ಶಕ್ತಿಯುತವಾಗಿರುತ್ತದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಬುಲೆಟ್ ಎನ್ನುವಂತಹ ಒಂದು ಹೇಳಿಕೆಯನ್ನು ನಾವು ಕಾಣ್ತೇವೆ. ಸೊ ಹೇಳಿಕೆಯ ಅರ್ಥ ಏನು ಅಂತ ಹೇಳಿದ್ರೆ, ಬಂದೂಕಿನ ಗುಂಡಿಗಿಂತಲೂ ಸಹ ಮತದಾರನು ಮತದಾನವನ್ನು ಮಾಡುವಂತಹ ಮತದಾನದ ಪತ್ರ ಅಂತಕ್ಕಂಥದ್ದು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಎನ್ನುವಂತಹ ಅಭಿಪ್ರಾಯವನ್ನ ಈ ಚುನಾವಣಾ ಮಹತ್ವಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂತದ್ದನ್ನು ನಾವು ಕಾಣ್ತೇವೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಅನ್ನುವಂಥದ್ದು ಪ್ರಜೆಗಳಿಗೆ ಸಂವಿಧಾನಾತ್ಮಕವಾಗಿ ಲಭ್ಯವಾಗಿರುತ್ತದೆ. ಅದನ್ನು ಅವರು ಚುನಾವಣೆಗಳಲ್ಲಿ ಚಲಾಯಿಸುವುದರ ಮೂಲಕ ತಮಗೆ ಬೇಕಾದಂತಹ ಸರ್ಕಾರವನ್ನ ಆಯ್ಕೆ ಮಾಡಿಕೊಳ್ತಕ್ಕಂತಹ ಅವಕಾಶವನ್ನ ಪ್ರಜೆಗಳಿಗೆ ಒದಗಿಸುತ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿಯೇ ಈ ಚುನಾವಣೆಗಳನ್ನ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಹೇಳಿ ಕರೀತಾರೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಇವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತ ಹೇಳಿ ಸಹ ನಾವು ಕರೀಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ನಡೆಯದಿದ್ದರೆ ಆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ತುಕ್ಕು ಹಿಡಿದಂತಾಗುತ್ತದೆ. ಹಾಗೂ ಪ್ರಜಾಪ್ರಭುತ್ವದಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತಿರುತ್ತದೆ. ಹಾಗಾಗಿ ಇಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ ಅಂತ ನಾವು ನೋಡ್ತೇವೆ. ಇಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ಸಹ ನಿರ್ಧರಿಸುವಂತಹ ಅಧಿಕಾರವು ಸಹ ಯಾರಿಗಿರುತ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಇರುತ್ತದೆ. ಇಲ್ಲಿ ಚುನಾವಣೆಗಳ ಮೂಲಕ ಪ್ರಜೆಗಳು ಸರ್ಕಾರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಚುನಾವಣೆಯಲ್ಲಿ ಯಾವ
ಪಕ್ಷವು, ಯಾವ ರಾಜಕೀಯ ಪಕ್ಷವು ಬಹುಮತವನ್ನ ಗಳಿಸಿಕೊಳ್ಳುತ್ತದೆಯೋ ಆ ಪಕ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಆಡಳಿತ ಪಕ್ಷವಾಗಿ 5 ವರ್ಷಗಳ ಅವಧಿಗೆ ಸರ್ಕಾರವನ್ನ ರಚನೆಯನ್ನ ಮಾಡ್ತದೆ. ಇನ್ನು ಬಹುಮತವನ್ನ ಪಡೆಯಲು ವಿಫಲವಾದಂತಹ ರಾಜಕೀಯ ಪಕ್ಷಗಳು ಏನಾಗ್ತವೆ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ವಿರೋಧ ಪಕ್ಷಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಸೊ ಹೀಗೆ ಚುನಾವಣೆಯ ಮೂಲಕ ಆಡಳಿತವನ್ನ ನಡೆಸಲು ಒಂದು ಆಡಳಿತ ಪಕ್ಷ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಉಳಿದ ಎಲ್ಲ ರಾಜಕೀಯ ಪಕ್ಷಗಳು, ಸೋತಿರ್ತಕ್ಕಂತಹ ಅಥವಾ ಬಹುಮತವನ್ನು ಪಡೆಯಲು ವಿಫಲವಾಗಿರ್ತಕ್ಕಂತಹ ಎಲ್ಲ ರಾಜಕೀಯ ಪಕ್ಷಗಳು ಸಹ ವಿರೋಧ ಪಕ್ಷಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವಕ್ಕೆ ಈ ಚುನಾವಣೆ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾದದ್ದು. ಸೊ ಹಾಗಾದ್ರೆ ಈ ಚುನಾವಣೆ ಅಂದ್ರೆ ಏನು ಎನ್ನುವಂತಹ ಅರ್ಥವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಏನು ಚುನಾವಣೆ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಚುನಾವಣೆ ಎನ್ನುವ ಪದವನ್ನು ನಾವು ಇಂಗ್ಲಿಷ್ ಭಾಷೆಯಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಎಲೆಕ್ಷನ್ ಅಂತ ಹೇಳಿ ಕರೀತಾರೆ. ಚುನಾವಣೆ ಎನ್ನುವಂತಹ ಕನ್ನಡ ಭಾಷೆಯ ಪದ ಏನಿದೆ ಆ ಪದವನ್ನ ಇಂಗ್ಲಿಷ್ ನಲ್ಲಿ ನಾವು ಎಲೆಕ್ಷನ್ ಅಂತ ಹೇಳಿ ಕರೀತಾರೆ. ಈ ಎಲೆಕ್ಷನ್ ಎನ್ನುವಂತಹ ಇಂಗ್ಲಿಷ್ ಭಾಷೆಯ ಪದವು ಲ್ಯಾಟಿನ್ ಭಾಷೆಯ ಎಲೆಗೆರೆ ಎನ್ನುವಂತಹ ಮೂಲ ಪದದಿಂದ ಬಂದಿದೆ. ಈ ಎಲೆಗೆರೆ ಅಂತ ಹೇಳಿದ್ರೆ ಆಯ್ಕೆ ಮಾಡು ಅನ್ನುವಂತಹ ಅರ್ಥ ಬರ್ತದೆ. ಸೊ ಹಾಗಾಗಿ ಈ ಚುನಾವಣೆಯ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಎಲೆಗೆರೆ ಎನ್ನುವ ಮೂಲ ಪದದಿಂದ ಬಂದಿದೆ. ಎಲೆಗೆರೆ ಅಂತ ಹೇಳಿದ್ರೆ ಆಯ್ಕೆ ಮಾಡು ಅಥವಾ ಆರಿಸು ಅಥವಾ ಚುನಾಯಿಸು ಎನ್ನುವಂತಹ ಅರ್ಥ ಬರ್ತದೆ. ಸೊ ಒಟ್ಟಾರೆಯಾಗಿ ಚುನಾವಣೆ ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಚುನಾವಣೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಮತದಾರರು ಅಥವಾ ನಿರ್ದಿಷ್ಟ ರಾಜ್ಯ ನಿಗದಿ ಮಾಡಿರುವಂತಹ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವಂತವರನ್ನ ಮತದಾರರು ಅಂತ ಕರೀತಾರೆ. ಈಗ ಉದಾಹರಣೆಗೆ ಭಾರತದಲ್ಲಿ ಮತದಾನಕ್ಕೆ ನಿರ್ದಿಷ್ಟಪಡಿಸಿರ್ತಕ್ಕಂತಹ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 18 ವರ್ಷ ಪೂರೈಸಿರುವಂತಹ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಮತದಾನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಸೊ ಈ 18 ವರ್ಷ ಪೂರೈಸಿರ್ತಕ್ಕಂಥವರನ್ನ ನಾವು ಭಾರತದಲ್ಲಿ ಏನಂತ ಕರಿತೀವಿ ಅಂದ್ರೆ ಮತದಾರರು ಅಂತ ಕರೀತೇವೆ. ಮತದಾರರು ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂತಹ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವಂತಹ ಮತದಾರರು ತಮ್ಮ ನಾಡುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಚುನಾವಣೆಗಳು ಅಂತ ಕರೀತಾರೆ. ಅಂದ್ರೆ ಪ್ರಜೆಗಳು ತಾವು ಹೊಂದಿರುವಂತಹ ರಾಜಕೀಯ ಹಕ್ಕಾದಂತಹ ಮತದಾನದ ಹಕ್ಕನ್ನು ಚಲಾಯಿಸಿ ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ, ಒಂದು ವಿಧಾನ ಏನಿದೆ, ಆ ವಿಧಾನವನ್ನೇ ನಾವೇನಂತ ಕರಿತೇವೆ ಚುನಾವಣೆಗಳು ಅಂತ ಹೇಳಿ ಕರೀತೇವೆ. ಸೊ ಈ ಚುನಾವಣೆಗಳಲ್ಲಿ ನಾವು ಅನೇಕ ವಿಧದ ಚುನಾವಣೆಗಳಾದಂತಹ ಸಾರ್ವತ್ರಿಕ ಚುನಾವಣೆಯನ್ನ ಕಾಣ್ತೇವೆ, ಮರು ಚುನಾವಣೆಯನ್ನ ಕಾಣ್ತೇವೆ, ಮಧ್ಯಂತರ ಚುನಾವಣೆಯನ್ನ ಕಾಣ್ತೇವೆ, ಹಾಗೆಯೇ ಉಪಚುನಾವಣೆ ಎನ್ನುವಂಥದ್ದನ್ನು ಸಹ ನಾವು ಕಾಣ್ತೇವೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಾವು ಚುನಾವಣೆ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಿದ್ವಿ. ಅಂದ್ರೆ ಇಲ್ಲಿ ಚುನಾವಣೆ ಅಂತ ಹೇಳಿದ್ರೆ ಜನರು ಮತದಾನದ ಮೂಲಕ, ಪ್ರಜೆಗಳು ಅಥವಾ ಮತದಾರರು ಮತದಾನದ ಮೂಲಕ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರೆದ್ವಿ ಚುನಾವಣೆ ಅಂತ ಹೇಳಿ ಕರೆದ್ವಿ. ಸೊ ಈಗ ಚುನಾವಣೆಗಳಲ್ಲಿ ನಾವು ಸಾರ್ವತ್ರಿಕ ಮಹಾ ಚುನಾವಣೆ ಎನ್ನುವಂತಹ ಚುನಾವಣೆಯನ್ನ ಕಾಣ್ತೇವೆ. ಪ್ರತಿ 5 ವರ್ಷಗಳಿಗೊಮ್ಮೆ ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನ ಆರಿಸುವಂತಹ
ಚುನಾವಣೆಯನ್ನು ನಾವೇನಂತ ಕರಿತೀವಿ? ಸಾರ್ವತ್ರಿಕ ಮಹಾ ಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಶಾಸನ ಸಭೆಗೆ ಅಂದ್ರೆ ಕೇಂದ್ರ ಶಾಸಕಾಂಗ ಆಗಿರ್ಬೋದು ಅಥವಾ ರಾಜ್ಯ ಶಾಸಕಾಂಗ ಆಗಿರ್ಬೋದು, ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ಸಹ ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವ ಪ್ರಕ್ರಿಯೆಯನ್ನ ಅಥವಾ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಸಾರ್ವತ್ರಿಕ ಮಹಾ ಚುನಾವಣೆ ಅಂತ ಕರೀತಾರೆ. ಅಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸಕಾಂಗ ಯಾವುದೇ ಆಗಿರಲಿ, ನಿಯತಕಾಲಿಕವಾಗಿ ಆ ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ನಾವು ಭಾರತವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋದಾದ್ರೆ, ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ನಿಯತಕಾಲಿಕ ಚುನಾವಣೆಗಳು ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಪ್ರತಿ 5 ವರ್ಷಗಳಿಗೊಮ್ಮೆ ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳನ್ನು ನಾವೇನಂತ ಕರಿತೀವಿ? ಸಾರ್ವತ್ರಿಕ ಮಹಾ ಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆ ಅಥವಾ ಅದನ್ನೇ ಮಹಾ ಚುನಾವಣೆ ಅಂತ ಹೇಳಿ ನಾವು ಅದನ್ನ ಕರೀತೇವೆ. ಸೊ ಹಾಗೆ ಎರಡನೇದಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ ಮರು ಚುನಾವಣೆ ಅಂತಕ್ಕಂತಹ ಒಂದು ಚುನಾವಣೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಮರು ಚುನಾವಣೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೇ ಮತಗಟ್ಟೆಯಲ್ಲಿ ಅಕ್ರಮಗಳು ನಡೆದರೆ ಅಥವಾ ಮತಪತ್ರಗಳನ್ನು ನಾಶಪಡಿಸಿದರೆ ಅಥವಾ ಚುನಾವಣಾ ಸಿಬ್ಬಂದಿಗೆ ಮತದಾನ ಪ್ರಕ್ರಿಯೆಯನ್ನು ನಡೆಸಲು ತೊಂದರೆಯನ್ನು ಉಂಟು ಮಾಡಿದರೆ ಅಥವಾ ಯಾವುದೇ ಅವ್ಯವಹಾರಗಳು ನಡೆದರೆ ಆ ಕ್ಷೇತ್ರದ ಚುನಾವಣೆಗಳನ್ನು ರದ್ದುಗೊಳಿಸಿ ಪುನಃ ಚುನಾವಣೆಗಳನ್ನು ನಡೆಸಲಾಗುತ್ತದೆ. ಅದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮರು ಚುನಾವಣೆ ಅಂತ ಕರೀತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅನೇಕ ಅವ್ಯವಹಾರಗಳು ನಡೀತಕ್ಕಂತಹ ಸಾಧ್ಯತೆ ಇರ್ತದೆ. ಮತಪೆಟ್ಟಿಗೆಗಳನ್ನ ಅಪಹರಣವನ್ನ ಮಾಡ್ತಕ್ಕಂಥದ್ದು, ಮತದಾನ ಪತ್ರಗಳನ್ನ ಹರಿದು ಹಾಕ್ತಕ್ಕಂಥದ್ದು, ಅಲ್ಲಿ ಹಣವನ್ನ ಹಂಚಿಕೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಗಲಾಟೆಗಳು ಸಂಭವಿಸ್ತಕ್ಕಂಥದ್ದು, ಅಲ್ಲಿನ ಚುನಾವಣಾ ಅಧಿಕಾರಿಗಳು ಮತದಾನ ಪ್ರಕ್ರಿಯೆಯನ್ನು ನಡೆಸಲು ಸಾಧ್ಯವಾಗದೇ ಇರುವಂತಹ ವಾತಾವರಣ ಇದ್ರೆ ಆ ಕ್ಷೇತ್ರದಲ್ಲಿ ಅಥವಾ ಆ ಮತಗಟ್ಟೆಯಲ್ಲಿ ಮತ್ತೊಂದು ದಿನ ಚುನಾವಣೆಯನ್ನ ನಡೆಸಲಾಗುತ್ತದೆ. ಅಂತಹ ಚುನಾವಣೆಯನ್ನು ನಾವೇನಂತ ಕರಿತೀವಿ? ಮರು ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ಮತ್ತೊಂದು ಚುನಾವಣೆ ಅಂತ ಹೇಳಿದ್ರೆ ಉಪ ಚುನಾವಣೆ ಅಂತಕ್ಕಂಥದ್ದು. ಇಲ್ಲಿ ಉಪ ಚುನಾವಣೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಯ ಮೂಲಕ ಆಯ್ಕೆಯಾದಂತಹ ಪ್ರತಿನಿಧಿ ತನ್ನ ಅವಧಿ ಮುಗಿಸುವ ಮುನ್ನವೇ ರಾಜೀನಾಮೆಯನ್ನು ನೀಡಿದರೆ ಅಥವಾ ಮರಣ ಹೊಂದಿದರೆ ಆ ಕ್ಷೇತ್ರಕ್ಕೆ ಮತ್ತೊಮ್ಮೆ ಚುನಾವಣೆಯನ್ನು ನಡೆಸಲಾಗ್ತದೆ. ಆ ಚುನಾವಣೆಯನ್ನು ಏನಂತ ಕರೀತೇವೆ? ಉಪ ಚುನಾವಣೆ ಅಂತ ಕರೀತೇವೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳೇ, ಒಂದು ಕ್ಷೇತ್ರಕ್ಕೆ ಆಯ್ಕೆಯಾದಂತಹ ಜನಪ್ರತಿನಿಧಿಯ ಅಧಿಕಾರಾವಧಿ ಎಷ್ಟು ಭಾರತದಲ್ಲಿ ಅಂತ ಹೇಳಿದ್ರೆ 5 ವರ್ಷ ಇರುತ್ತದೆ. 5 ವರ್ಷಗಳ ಒಳಗಾಗಿ ಒಂದು ಕ್ಷೇತ್ರಕ್ಕೆ ಆಯ್ಕೆಯಾದಂತಹ ಯಾವುದೇ ಶಾಸಕಾಂಗದ ಅಥವಾ ಯಾವುದೇ ಸರ್ಕಾರದ ಸದಸ್ಯ ಅಂತಕ್ಕಂಥವನು ಮರಣವನ್ನ ಹೊಂದಿದರೆ ಅಥವಾ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರೆ ಅಥವಾ ಅವನು ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಕ್ಷೇತ್ರದಲ್ಲಿ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ? ಉಪ ಚುನಾವಣೆ ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಚುನಾವಣೆ ಅಂತ ಹೇಳಿದ್ರೆ ಮಧ್ಯಂತರ ಚುನಾವಣೆ ಅಂತಕ್ಕಂಥದ್ದು. ಆಯ್ಕೆಯಾದಂತಹ ಸರ್ಕಾರಕ್ಕೆ ಎಷ್ಟು ವರ್ಷ ಅಧಿಕಾರಾವಧಿ ಇದೆ ಅಂತ ಹೇಳಿದ್ರೆ 5 ವರ್ಷಗಳ ಅಧಿಕಾರಾವಧಿ ಇರ್ತದೆ. 5 ವರ್ಷಗಳ ಒಳಗಾಗಿ ಆಯ್ಕೆಯಾದಂತಹ ಸರ್ಕಾರ ಬಹುಮತವನ್ನ ಕಳೆದುಕೊಂಡರೆ ಅಥವಾ ಸರ್ಕಾರದ ಮುಖ್ಯಸ್ಥ ರಾಜೀನಾಮೆಯನ್ನು ನೀಡಿದರೆ ಆ ಸರ್ಕಾರ ಅಂತಕ್ಕಂಥದ್ದು ರದ್ದುಗೊಳ್ಳುತ್ತದೆ. ಮತ್ತೆ ಹೊಸದಾಗಿ ಸರ್ಕಾರ ರಚನೆಯನ್ನು ಮಾಡಲಿಕ್ಕೆ ಸಾರ್ವತ್ರಿಕ ಚುನಾವಣೆ ನಡೀತದೆ. ಅಂತಹ ಚುನಾವಣೆಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಮಧ್ಯಂತರ ಚುನಾವಣೆ ಅಂತ ಹೇಳಿ ಕರೀತಾರೆ.
ಅಂದ್ರೆ 6 ತಿಂಗಳ ಒಳಗಾಗಿ ಈ ಎಲ್ಲ ಚುನಾವಣೆಗಳು ನಡಿಬೇಕು. ಯಾವುದೇ ಒಂದು ಸ್ಥಾನ ಖಾಲಿಯಾದರೆ 6 ತಿಂಗಳ ಒಳಗಾಗಿಯೇ ಆ ಸ್ಥಾನಕ್ಕೆ ಅಥವಾ ಶಾಸನ ಸಭೆಗೆ ಚುನಾವಣೆ ನಡೆಯಬೇಕು ಎನ್ನುವಂತಹ ನಿಯಮವನ್ನ ನಾವು ಭಾರತದ ಸಂವಿಧಾನದಲ್ಲಿ ಕಾಣುತ್ತೇವೆ. ಸೊ ಅದೇ ರೀತಿ ಮತ್ತೊಂದು ಅಂಶ ಯಾವುದು ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಕ್ಕಂಥದ್ದು. ಅಂದ್ರೆ ಭಾರತದಲ್ಲಿ ಚುನಾವಣೆಗಳು ನಡೆಯುವುದು ಯಾವ ಮತದಾನ ಪದ್ಧತಿಯ ಮೂಲಕ ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಭಾರತದಲ್ಲಿ ಚುನಾವಣೆಗಳು ನಡೀತವೆ. ಏನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವಂತಹ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಯಾವುದೇ ತಾರತಮ್ಯವನ್ನ ಮಾಡದೆ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಪದ್ಧತಿಯನ್ನು ನಾವೇನಂತ ಕರಿತೀವಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತೇವೆ. ಸಾರ್ವತ್ರಿಕ ಅಂತ ಹೇಳಿದ್ರೆ ಎಲ್ಲರಿಗೂ, ವಯಸ್ಕ ಅಂತ ಹೇಳಿದ್ರೆ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಸಹ ಯಾವುದೇ ತಾರತಮ್ಯವನ್ನ ಮಾಡದೆ, ಜಾತಿ ಭೇದದ ಮಾಡುವಂತಿಲ್ಲ, ಲಿಂಗ ಭೇದವನ್ನ ಮಾಡುವಂತಿಲ್ಲ, ಯಾವುದೇ ರೀತಿಯ ತಾರತಮ್ಯವನ್ನ ಮಾಡದೆ ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವ ಪದ್ಧತಿಯನ್ನು ನಾವೇನಂತ ಕರಿತೀವಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರೀತಾರೆ. ಸೊ ಅದರಲ್ಲಿ ಭಾರತದಲ್ಲಿ ಎಷ್ಟು ವರ್ಷವನ್ನು ನಿಗದಿಯನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ 18 ವರ್ಷ ಪೂರೈಸಿರುವಂತಹ ಎಲ್ಲ ಪ್ರಜೆಗಳಿಗೂ ಸಹ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದನ್ನು ನಾವೇನಂತ ಕರಿತೀವಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರೆ. ಸೊ ಅಂದ್ರೆ ಇಲ್ಲಿ ಎಲ್ಲ ರಾಷ್ಟ್ರಗಳು 18 ವರ್ಷವನ್ನೇ ನಿಗದಿ ಮಾಡಿದ್ದಾರೆ ಅಂತ ಭಾವಿಸ್ಕೊಳ್ಬಾರದು. ಕೆಲವು ರಾಷ್ಟ್ರಗಳು ರಾಜ್ಯ ನಿಗದಿಪಡಿಸಿರುವ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಭಾರತ ನಿಗದಿಪಡಿಸಿರುವ ವಯಸ್ಸು ಎಷ್ಟು ಅಂತ ಹೇಳಿದ್ರೆ 18. ಇನ್ನು ಕೆಲವು ರಾಷ್ಟ್ರಗಳು 20 ವರ್ಷವನ್ನು ನಿಗದಿ ಮಾಡಿದೆ, ಕೆಲವು ರಾಷ್ಟ್ರಗಳು 21ರ ನಿಗದಿಯನ್ನ ಮಾಡಿವೆ. ವಿದ್ಯಾರ್ಥಿಗಳ ಸಂವಿಧಾನ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಮತದಾನದ ವಯಸ್ಸು ಎಷ್ಟಿತ್ತು ಅಂತ ಹೇಳಿ 21 ಇತ್ತು. ನಂತರ ಅದನ್ನು 18 ವರ್ಷಕ್ಕೆ ಇಳಿಕೆಯನ್ನ ಮಾಡಲಾಗಿದೆ. ಸೊ ಹಾಗಾಗಿ ರಾಜ್ಯ ನಿಗದಿಪಡಿಸಿರುವ ನಿರ್ದಿಷ್ಟ ವಯಸ್ಸನ್ನ ಪೂರೈಸಿರುವ ಎಲ್ಲ ಅರ್ಹ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಯಾವುದೇ ತಾರತಮ್ಯವನ್ನ ಮಾಡದೆ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಪದ್ಧತಿಯನ್ನು ನಾವೇನಂತ ಕರಿತೀವಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರೆ. ಸೊ ವಿದ್ಯಾರ್ಥಿಗಳಿಗೆ ನಾವು ಗಮನಿಸಬೇಕು, ದ್ವಿತೀಯ PUCಯ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡುವುದಾದರೆ ಈ ಚುನಾವಣೆ ಎಂದರೇನು ಎನ್ನುವುದನ್ನು ಸೇರಿ ಈ 6 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನ 2 ಅಂಕಗಳಿಗೆ, ಮತ್ತೊಂದು ಪ್ರಶ್ನೆಯನ್ನ 1 ಅಂಕಕ್ಕೆ ಕೇಳಿರುವಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಸೊ ಹಾಗಾಗಿ ಇವೆಲ್ಲವೂ ಸಹ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಚುನಾವಣೆ ಎಂದರೇನು ಅಂತ 1 ಅಂಕಕ್ಕೆ ಕೇಳಬಹುದು, 2 ಅಂಕಕ್ಕೆ ಸಾರ್ವತ್ರಿಕ ಮಹಾ ಚುನಾವಣೆ ಎಂದರೇನು ಅಂತ ಕೇಳಬಹುದು, ಅಥವಾ 2 ಅಂಕಕ್ಕೆ ಮರು ಚುನಾವಣೆ ಎಂದರೇನು, ಉಪಚುನಾವಣೆ ಎಂದರೇನು, ಮಧ್ಯಂತರ ಚುನಾವಣೆ ಎಂದರೇನು, ಅಥವಾ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಎನ್ನುವಂಥದ್ದನ್ನ ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳು ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸೋಣ. ಸೊ ವಿದ್ಯಾರ್ಥಿಗಳೇ, ಈಗ ಚುನಾವಣೆಯ ಮಹತ್ವದ ಬಗ್ಗೆ ನಾವು ಗಮನವನ್ನ ಹರಿಸೋಣ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಚುನಾವಣೆಯ ಮಹತ್ವವನ್ನು ನಾವು ನೋಡುವುದಾದರೆ, ಚುನಾವಣೆಗಳು ಪ್ರಜೆಗಳಿಗೆ ಸರ್ಕಾರವನ್ನ ರಚಿಸಿಕೊಳ್ಳುವಂತಹ ಅವಕಾಶವನ್ನ ಕಲ್ಪಿಸಿಕೊಡುತ್ತವೆ ಎನ್ನುವಂತಹ ಮೊದಲನೇ ಮಹತ್ವವನ್ನು ನಾವು ಗಮನಿಸಬೇಕು. ಚುನಾವಣೆಗಳು ಇಲ್ಲದೆ ಇದ್ರೆ ಪ್ರಜೆಗಳಿಗೆ ತಮ್ಮ ಸರ್ಕಾರವನ್ನು ರಚನೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ಪ್ರಜೆಗಳು ಚುನಾವಣೆಗಳ ಮೂಲಕ ಸರ್ಕಾರವನ್ನ ರಚನೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಪಡೆಯುತ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನ ದೊರಕಿಸಿಕೊಡುವಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನ ವಹಿಸುತ್ತವೆ ಅಂತಕ್ಕಂಥದ್ದು.
ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ನಾವು ಭಾರತದಲ್ಲಿ ಅಥವಾ ಚುನಾವಣೆಗಳಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ಏನಾಗುತ್ತೆ, ಎಲ್ಲ ಪ್ರಜೆಗಳಿಗೂ ಸಹ ಮತದಾನದ ಹಕ್ಕು ಲಭ್ಯವಾಗುತ್ತದೆ. ಆ ಮೂಲಕ ತಮಗೆ ಬೇಕಾದಂತಹ ಸರ್ಕಾರವನ್ನು ರಚನೆಯನ್ನು ಮಾಡಿಕೊಳ್ತಾರೆ. ಆ ಸರ್ಕಾರದ ಮೂಲಕ ಸಮಾನವಾದಂತಹ ನ್ಯಾಯ ಮತ್ತು ಸ್ವಾತಂತ್ರ್ಯಗಳನ್ನ ಪಡೆಯಲು ಚುನಾವಣೆಗಳು ಸಹಾಯವನ್ನ ಮಾಡುತ್ತವೆ ಅನ್ನುವಂತಹ ಒಂದು ಮಹತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸುವ ಚುನಾವಣಾ ಅವಕಾಶಗಳನ್ನ ನೀಡುತ್ತವೆ ಅಂತಕ್ಕಂಥದ್ದು. ಅಂದ್ರೆ ಈ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚನೆಯನ್ನ ಮಾಡ್ತದೆ, ಆ ಮೂಲಕ ಪ್ರಜೆಗಳ ಹಿತಾಸಕ್ತಿಯನ್ನ ಕಾಪಾಡಲು ರಾಜಕೀಯ ಪಕ್ಷಗಳು ಪ್ರಯತ್ನವನ್ನ ಮಾಡ್ತವೆ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಸಾಮಾನ್ಯ ಪ್ರಜೆಗಳು ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಚುನಾವಣೆಗಳು ವೇದಿಕೆಯಾಗುತ್ತವೆ ಅಂತಕ್ಕಂಥದ್ದು. ಇದರಿಂದ ಪ್ರಜೆಗಳಲ್ಲಿಯೂ ಸಹ ಆತ್ಮಗೌರವ ಬೆಳೆದು ಸರ್ಕಾರದ ರಚನೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಪ್ರಜೆಗಳು ವಹಿಸುತ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಅದೇ ರೀತಿ ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲಾಗಿವೆ ಅಂತಕ್ಕಂಥದ್ದು. ಇವು ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಚರ್ಚಿಸಲು ಹಾಗೂ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸಲು ಸಹಾಯವನ್ನ ಮಾಡುತ್ತವೆ ಅಂತಕ್ಕಂಥದ್ದು. ಅಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳ ಕ್ರೋಢೀಕರಣಕ್ಕೆ ಮಹತ್ವವನ್ನ ಕೊಡ್ತೇವೆ. ನಾವು ಸಾರ್ವಜನಿಕ ಅಭಿಪ್ರಾಯವನ್ನ ಎಲ್ಲಿ ಕ್ರೋಢೀಕರಣವನ್ನ ಮಾಡಲಿಕ್ಕೆ ಏನಿದೆ ಸಾರ್ವಜನಿಕ ಅಭಿಪ್ರಾಯ ಅಂತಕ್ಕಂಥ ತಿಳಿಯೋದು ಎಲ್ಲಿ ಅಂತ ಹೇಳಿದ್ರೆ ಚುನಾವಣೆಗಳ ಮೂಲಕ ಈ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನ ತಿಳ್ಕೊಳ್ಳಿಕ್ಕೆ ಚುನಾವಣೆಗಳು ಸಹಕಾರಿಯಾಗಿವೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಈ ಚುನಾವಣೆಗಳಿಂದ ಪ್ರಜೆಗಳು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ರಾಜಕೀಯ ಜ್ಞಾನವನ್ನ ಹೊಂದಲು ಅವಕಾಶವನ್ನ ಕಲ್ಪಿಸಿಕೊಡುತ್ತವೆ ಅಂತಕ್ಕಂಥದ್ದು. ಅಂದ್ರೆ ಈ ಚುನಾವಣೆಗಳಲ್ಲಿ ಭಾಗವಹಿಸೋರು ಯಾರು ಅಂತ ಹೇಳಿದ್ರೆ ಪ್ರಜೆಗಳೇ. ಸೊ ಹಾಗಾಗಿ ಚುನಾವಣೆಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಉತ್ತಮವಾದಂತಹ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ಉತ್ತಮವಾದಂತಹ ಸರ್ಕಾರಗಳು ರಾಷ್ಟ್ರ ನಿರ್ಮಾಣ ಕಾರ್ಯವನ್ನ ಮಾಡುತ್ತವೆ. ಆ ಪ್ರಕ್ರಿಯೆಯಲ್ಲಿ ಪ್ರಜೆಗಳು ಸಹ ಪರೋಕ್ಷವಾಗಿ ಪಾಲ್ಗೊಳ್ಳಲು ಚುನಾವಣೆಗಳು ಸಹಾಯವನ್ನ ಮಾಡುತ್ತವೆ ಎನ್ನುವಂತಹ ಅಂಶವನ್ನ ಕಾಣುತ್ತೇವೆ. ಸೊ ಅದೇ ರೀತಿಯಾಗಿ ಚುನಾವಣೆಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯತೆಯನ್ನ ಒದಗಿಸುವ ಮೂಲಕ ಆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಸಹ ಕಾಪಾಡಲು ಚುನಾವಣೆಗಳು ಸಹಾಯ ಮಾಡುತ್ತವೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಇಲ್ಲಿ ಚುನಾವಣೆಗಳು ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಅಂತಕ್ಕಂಥದ್ದು. ಪ್ರಜೆಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಸಾಮರಸ್ಯವನ್ನ ಮೂಡಿಸಲು ಚುನಾವಣೆಗಳು ಪ್ರಯತ್ನವನ್ನ ಮಾಡುತ್ತವೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಚುನಾವಣೆಗಳು ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನ ಅರಿತು ಜನಸೇವೆಯನ್ನ ಮಾಡಲು ಪ್ರೇರೇಪಿಸುತ್ತವೆ ಎನ್ನುವಂತಹ ಅಂಶವನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಕಾರಿಯಾಗಿವೆ ಮತ್ತು ಪಕ್ಷದಿಂದ ಪಕ್ಷಕ್ಕೆ ಶಾಂತಿ ರೀತಿಯಲ್ಲಿ ಅಧಿಕಾರಗಳನ್ನು ವರ್ಗಾವಣೆಯನ್ನ ಮಾಡಲಿಕ್ಕೆ ಚುನಾವಣೆಗಳು ಬಹುಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತವೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಚುನಾವಣೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ. ಸರ್ಕಾರದ ಬದಲಾವಣೆಯಲ್ಲಿ ಅಥವಾ ಸರ್ಕಾರದ ರಚನೆಯಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ವರ್ಗಾವಣಾ ಪ್ರಕ್ರಿಯೆ ಅಂತಕ್ಕಂಥದ್ದು ಚುನಾವಣೆಗಳ ಮೂಲಕ ನಡೀತದೆ. ಅಂತಹ ಅಧಿಕಾರದ ವರ್ಗಾವಣಾ ಪ್ರಕ್ರಿಯೆಯು ಶಾಂತಿಯುತವಾಗಿ ನಡೆಯಲು ಸಹಾಯಕವಾಗುವುದು ಯಾವುದು ಅಂತ ಹೇಳಿದ್ರೆ ಚುನಾವಣೆಗಳು. ಹಾಗಾಗಿ ಚುನಾವಣೆಗಳನ್ನ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಹೇಳಿ ನಾವು ಕರೀತೇವೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, ಚುನಾವಣೆಗಳಲ್ಲಿ
ನಾವು ಎರಡು ವಿಧಗಳನ್ನ ಕಾಣ್ತೇವೆ. ಒಂದು ಪ್ರತ್ಯಕ್ಷ ಚುನಾವಣೆ, ಮತ್ತೊಂದು ಪರೋಕ್ಷ ಚುನಾವಣೆ ಎನ್ನುವಂತಹ ಎರಡು ವಿಧಗಳನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಪ್ರತ್ಯಕ್ಷ ಚುನಾವಣೆ ಅಂತ ಹೇಳಿದ್ರೆ ಜನರೇ ನೇರವಾಗಿ ಮತಗಟ್ಟೆಗೆ ತೆರಳುವುದರ ಮೂಲಕ ಮತ ಚಲಾಯಿಸಿ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುವಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ? ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಅಂತ ಹೇಳಿ ಕರೀತೇವೆ. ಅಂದ್ರೆ ಇಲ್ಲಿ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳಿದ್ರೆ ಪ್ರಜೆಗಳೇ ನೇರವಾಗಿ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸುವುದರ ಮೂಲಕ ಚಲಾಯಿಸಲು ಅವಕಾಶವಿರುವಂತಹ ಚುನಾವಣೆಯನ್ನು ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರೀತೇವೆ. MLA ಎಲೆಕ್ಷನ್ಗಳಾಗಿರ್ಬೋದು, MP ಎಲೆಕ್ಷನ್, ಲೋಕಸಭಾ ಚುನಾವಣೆ, ರಾಜ್ಯ ವಿಧಾನಸಭಾ ಚುನಾವಣೆ ಮತ್ತು ಸ್ಥಳೀಯ ಸರ್ಕಾರಗಳ ಚುನಾವಣೆ ಅಂದ್ರೆ ಜಿಲ್ಲಾ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ, ಇವೆಲ್ಲವನ್ನೂ ಸಹ ನಾವೇನಂತ ಕರಿತೀವಿ? ಪ್ರತ್ಯಕ್ಷ ಚುನಾವಣೆಗಳು ಅಂತ ಕರೀತೇವೆ. ಪರೋಕ್ಷ ಚುನಾವಣೆ ಎನ್ನುವಂತಹ ಮತ್ತೊಂದು ವಿಧ ಇದೆ. ಪರೋಕ್ಷ ಚುನಾವಣೆ ಅಂತ ಹೇಳಿದ್ರೆ ಪ್ರಜೆಗಳು ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸದೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಭಾಗವಹಿಸುವಂತಹ ಚುನಾವಣೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪರೋಕ್ಷ ಚುನಾವಣೆ ಅಂತ ಕರಿತೇವೆ. ಉದಾಹರಣೆ, ರಾಷ್ಟ್ರಪತಿ ಚುನಾವಣೆ ಇದೆ ಭಾರತದಲ್ಲಿ. ರಾಷ್ಟ್ರಪತಿ ಚುನಾವಣೆ ಪರೋಕ್ಷ ಚುನಾವಣೆಗೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡುವ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಕೇಂದ್ರ ಶಾಸಕಾಂಗದ ಸದಸ್ಯರಿಗೆ, ಚುನಾಯಿತ ಜನಪ್ರತಿನಿಧಿಗಳಿಗೆ, ಮತ್ತು ರಾಜ್ಯ ಶಾಸಕಾಂಗದ ಚುನಾಯಿತ ಜನಪ್ರತಿನಿಧಿಗಳಿಗೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅಧಿಕಾರ ಇದೆ. ಅಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ? ಪರೋಕ್ಷ ಚುನಾವಣೆ ಅಂತ ಕರೀತೇವೆ. ಯಾವ ಚುನಾವಣೆಯಲ್ಲಿ ಜನರು ಭಾಗವಹಿಸದೆ ಅಥವಾ ಮತದಾರರು ಭಾಗವಹಿಸದೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳಿಗೆ ಮಾತ್ರ ಮತದಾನ ಮಾಡುವ ಅವಕಾಶವಿರುತ್ತದೆಯೋ ಅಂತಹ ಚುನಾವಣೆಯನ್ನು ನಾವೇನಂತ ಕರೀತೇವೆ? ಪರೋಕ್ಷ ಚುನಾವಣೆ ಅಂತ ಹೇಳಿ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಚುನಾವಣೆಯ ಅರ್ಥ ಮತ್ತು ಮಹತ್ವ ಎನ್ನುವಂತಹ ವಿಚಾರವನ್ನ ಅಧ್ಯಯನವನ್ನ ಮಾಡಿದ್ದೇವೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಈ ಚುನಾವಣೆಯ ವಿಧಗಳಂದ್ರೆ ಏನು, ಎಷ್ಟು ಚುನಾವಣೆಯಲ್ಲಿ ವಿಧಗಳು ಬರ್ತದೆ, ಅದರಲ್ಲಿ ಇರತಕ್ಕಂತಹ ಲಕ್ಷಣಗಳು ಏನು ಅನ್ನುವಂತಹ ವಿಚಾರಗಳನ್ನ ಚರ್ಚೆ ಮಾಡೋಣ. ಧನ್ಯವಾದ.